ಕನೆಕ್ಷನ್ ಇನ್ನೂ ಕೊಟ್ಟಿಲ್ಲ. ಇದು ಡ್ರೈನೇಜ್ ಪೈಪ್ಸ್ ಎಲ್ಲ ಮೇಲ್ಗಡೆ ಇದೆ. ಯುಜಿಡಿ ಕೊಟ್ಟಿಲ್ಲ ನಮ್ಮ ರೋಡ್ನಲ್ಲಿ. ಇಂಡಿವಿಜುವಲ್ ಆಗಿ ಯುಜಿಡಿ ಕನೆಕ್ಷನ್ ಕೊಟ್ಟಿಲ್ಲ. ಕನೆಕ್ಟ್ ಆಗುತ್ತೆ. ಇದು ಅಲ್ಲ ಮಾಡುವಂತ ಮಾತಾಡ್ಬೇಕಲ್ಲ, ನಗರಸಭೆಯಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಲ್ಲ. ಕೊಟ್ಟಿದ್ದೀನಿ, ಲೆಟರ್ ಕೊಟ್ಟಿದ್ದೀನಿ. ರೋಡ್ ಬರುವಾಗ ಇವರೇ ಮಾಡ್ಕೊಡ್ತೀನಿ. ಪ್ರೈವೇಟ್ ಆಗಿ ಕನೆಕ್ಷನ್ಸ್ ಎಲ್ಲ ಅವರೇ ತಗೊಂಡು ಮ್ಯಾನುವಲ್ಲೇ ಕೊಟ್ಟಿಲ್ಲ. ಕನೆಕ್ಷನ್ಸ್ ಇದೆಲ್ಲ ಹೋಗುತ್ತೆ, ಬರಲ್ಲ. ಇದೆಲ್ಲ ನಿಮಗೆ ಬರಲ್ಲ. ಇದೆಲ್ಲ ರೋಡ್ ಪೋಲ್ ಎಲ್ಲಿದೆ, ಆ ಪೋಲ್ ಎಲ್ಲಿದೆ ಅಲ್ಲಿವರೆಗೂ ರೋಡ್ಗೆ ಬರುತ್ತೆ. ರೋಡ್ ವೈಡನಿಂಗ್ ಒಂದ್ ಸ್ಟ್ರೆಚ್ ಬಿಟ್ಬಿಟ್ಟಿದ್ವಿ. ಅಲ್ಲಿಂದ ನಗರಸಭೆಯಿಂದ ಈ ಕಡೆಗೆ ಆ ಸ್ಟ್ರೆಚ್ ಬಿಟ್ಟಿದ್ವಿ. ಇವಾಗ 5 crores ಗ್ರಾಂಟ್ ಅಲ್ಲಿ ರೋಡ್ ಕಂಪ್ಲೀಟ್ ಮಾಡ್ತಾ ಇದೀವಿ. ನೀವೆಲ್ಲ ಕೋಆಪರೇಟ್ ಮಾಡಬೇಕು. ಪೋಲ್ ಎಲ್ಲಿದೆ ಅದು ರೋಡ್ ಪಬ್ಲಿಕ್ ಪ್ರಾಪರ್ಟಿ ಆಗುತ್ತೆ, ನಿಮ್ದು ಆಗಲ್ಲ. ಪೋಲ್ ವರ್ಕ್ ರೋಡ್ ಹಾಕಿ ನಮ್ಗೇನು ಅಬ್ಜೆಕ್ಷನ್ ಇಲ್ಲ. ಪೈಪ್ಸ್ ಮೇಲ್ಗಡೆ ಇರಲ್ಲ, ಅವ್ರು 2 feet ಡಿಪ್ ಮಾಡ್ತಾರೆ. ಇವರು ರೋಡ್ ಅವರು ಸ್ವಲ್ಪ ಡಿಪ್ ಮಾಡ್ತಿದ್ದಾನೆ ರೋಡ್ ಹಾಕ್ತಾರೆ. ಹೌದು, ಡ್ರೈನೇಜ್ ಪೈಪ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಅದು ರೀಲೊಕೇಶನ್ ಮಾಡಬೇಕು. ಅದಕ್ಕೆ ಯುಜಿಡಿ ಕನೆಕ್ಷನ್ ಪರ್ಮಿಷನ್ ತಗೋಬೇಕಲ್ಲ. ನೀವು ಪರ್ಮಿಷನ್ ತಗೊಂಡು ನೀವೇ ಯುಜಿಡಿ ಮಾಡ್ಕೋಬೇಕು. ಮೇನ್ಗೆ ಕನೆಕ್ಟ್ ಮಾಡಬೇಕು. ಮೇನ್ ರೋಡ್ ನಲ್ಲಿ ಗೌರ್ಮೆಂಟ್ ಯುಜಿಡಿ ಬರುತ್ತಲ್ಲ, ಅಲ್ಲಿಂದ 12 ಲೆಂತ್ ದೂರ ಇದೆ. ಎಕ್ಸ್ಪೆನ್ಸ್ ಬರುತ್ತೆ. ಹಿಂಭಾಗದಲ್ಲಿ ಬೇರೆಯವ್ರ ಮನೆ ಕಟ್ಟಿದ್ದಾರೆ, ಗ್ಯಾಸ್ ಕೊಟ್ಟಿಲ್ಲ. ಪೂರ್ತಿ ಗ್ಯಾಸ್ ಗೊತ್ತಲ್ಲ ನಿಮ್ಗೆ ಏನಿದೆ. ರೆಸಿಡೆನ್ಷಿಯಲ್ ಆಗಿ ನಿಮ್ಮ ಅಕ್ಕಪಕ್ಕ ಇರೋ ಪಬ್ಲಿಕ್ ರೋಡ್ಗೆ ಪ್ರಾಬ್ಲಮ್ ಮಾಡಕ್ಕಲ್ಲ. ರೈನ್ ವಾಟರ್ಗೆ ಏನ್ ಮಾಡ್ಬೇಕು ಮಾಡ್ತಾರೆ. ರೈನ್ ವಾಟರ್ದು ನಗರಸಭೆಯವ್ರು ಮಾಡಿದ್ದಾರೆ. ಬಂದ್ರೆ ಅಲ್ಲಿಂದ ಪೈಪ್ ತಗೋತೀನಿ. ರೈನ್ ವಾಟರ್ದಲ್ಲಿ ನೀವೇನು ಯುಜಿಡಿ ಮಾಡಕ್ಕಾಗತ್ತೆ. ಪೈಪ್ ಅಲ್ಲಿ ಪಕ್ಕದಲ್ಲಿ ಹಾಕೊಂಡು ಹೋಗ್ತೀನಿ. ಆಮೇಲೆ ಮಾಡಿ, ಅದನ್ನ ಆಮೇಲೆ ಮಾಡಿ. ರೈನ್ ವಾಟರ್ಗೆ ನಗರಸಭೆಯವ್ರು ಮಾಡ್ತಾರೆ. ನೀವು ಡ್ರೈನ್ ಹಿಂದ್ಗಡೆ ಮಾಡ್ಕೋಬೇಕಾ, ಏನ್ ಮಾಡ್ಬೇಕು, ಬೇರೆಯವರೆಲ್ಲ ಹೇಗ್ ಮಾಡಿದಾರೆ ತಿಳ್ಕೋಬೇಕು. ನೀವು ತಿಳ್ಕೊಂಡ್ ಮಾಡಿ. ಇಟ್ ಇಸ್ ಯುವರ್ ಡ್ಯೂಟಿ. ಇಂಡಿವಿಜುವಲ್ ಹೌಸಸ್ಗೆ ನೀವೇ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ರೋಡ್ ಇಲ್ಲಿವರೆಗೂ ಬಂದೇ ಬರುತ್ತೆ. ನಿಮ್ ಗೇಟ್ ವರ್ಗೂ ರೋಡ್ ಬರುತ್ತೆ. ನಿಮ್ ಗೇಟ್ ಎಲ್ಲಿದೆ ಅಲ್ಲಿವರೆಗೂ ರೋಡ್ ಬರುತ್ತೆ. ಕೂಡ ಬರುತ್ತೆ. ಇನ್ನೂ ಫಂಡ್ ಸ್ಯಾಂಕ್ಷನ್ ಆಗಿಲ್ಲ. ಅವ್ರ ಜೊತೆ ಮಾತಾಡ್ಕೊಳ್ಳಿ. ಅವ್ರ ಜೊತೆ ಮಾತಾಡ್ಕೊಳ್ಳಿ. ಎಲ್ಲಿವರೆಗೂ ಇದೆ ರೋಡ್, ಎಲ್ಲಿವರೆಗೂ ಬರುತ್ತೆ ಪೋಸ್ಟ್ ಮಾರ್ಕಿಂಗ್ ಮಾಡಿ. ತೆಗಿರಿ ಎಲ್ಲ ಅವಾಗವರೆಗೂ ಕೆಲಸ ಆಗಲ್ಲ. ಎಲ್ಲೋ ಮಾತಾಡಿದ್ರೆ ನಿಮ್ಗೆ ಕೆಲಸ ಆಗೋದೇ ಇಲ್ಲ. ಯುಜಿಡಿ ಮಾಡಕ್ ಆಗತ್ತಾ? ಸ್ಟೇಟ್ ಹೈವೇಸ್ ಅಲ್ಲಿ ನಾವು ಯುಜಿಡಿ ಮಾಡಕ್ ಎಲ್ಲಿಂದ ರೋಡ್ ಇದೆ ಹೈವೇ ರೋಡ್ ಮಧ್ಯದಲ್ಲಿ ಸ್ಟೇಟ್ ಹೈವೇ ನಾವು ಯುಜಿಡಿ ನೀವು ಮಾಡಕ್ಕಾಗತ್ತಾ? ನೀವು ಮಾಡಕ್ಕಾಗತ್ತಾ? ನೀವು ಅವ್ರಿಗೆ ಆನ್ಸರ್ ಮಾಡಿ. ನೀವೇ ಆನ್ಸರ್ ಮಾಡಿದೀರಾ ಡಿಪಾರ್ಟ್ಮೆಂಟ್ ಅವರು ಅಂತ. ಸ್ಟೇಟ್ ಹೈವೇ ಅಂತ ಕನ್ಸಿಡರ್ ಆಗಿದೆ. ಇಲ್ಲಿಂದ ಎಷ್ಟು ದೂರ ಆಗಿದೆ? 11 ಕಿಲೋಮೀಟರ್ ಸ್ಟೇಟ್ ಹೈವೇ ಆಗಿದೆ. ಸ್ಟೇಟ್ ಹೈವೇ ಅಲ್ಲಿ ನಾವು ಯುಜಿಡಿ ಸರ್ವಿಸಸ್ ಕೊಡಕ್ಕಾಗತ್ತಾ? ಸ್ಟೇಟ್ ಹೈವೇಲಿ ಯುಜಿಡಿ ಸರ್ವಿಸಸ್ ಕೊಡಕ್ಕಾಗಲ್ಲ. ಕೊಡ್ತಾರೆ, ಮನೆ ಮನೆಗೆ ಕೊಟ್ಟಿಲ್ಲ. ರೋಡ್ ವೈಸ್ ಮಾಡ್ಕೊಂಡು ಹೋಗುತ್ತೆ. ಮನೆ ಟು ರೋಡ್ ಕೂಡ ಗೌರ್ಮೆಂಟ್ ಇಂದ ಫ್ರೀ ಕನೆಕ್ಷನ್ ಸಿಗ್ತಿದೆ. ನಮ್ಮ ಹತ್ರ ಬಂದಿಲ್ಲ. ನಿಮ್ಮ ಹತ್ರ ಮೇಲೆ ಬರುವಾಗ ಕನೆಕ್ಷನ್ ಕೊಡ್ತೀನಿ ಅಂತ. ಕನೆಕ್ಷನ್ ಕೊಡಬೇಕು, ಗೌರ್ಮೆಂಟ್ ಇಲ್ಲ ಅಂತ ಹೇಳ್ತಿಲ್ಲ. ಯು ಹ್ಯಾವ್ ಟು ಟೇಕ್ ಕನೆಕ್ಷನ್ ಡಿಸೈಡ್. ಇದು ರೋಡ್ ಯು ಕಾಂಟ್ put a manhole in the road. But how will you service a UGD without a manhole? What is they doing? You should put backside. Backside there is no space. Then you have encroached. Backside there is no space. You have encroached now. What we should have taken. ಲೈನ್ ಹೋಗ್ತಾ ಇದೆ, ಕೊಡ್ತಾರೆ ಇಲ್ಲಿ. ಲೈನ್ ಹೋಗಿಲ್ಲ, ಎಲ್ಲ ಲೈನ್ ಇದೆ, ಕೊಡೋದು ಯಾರು ಕೊಡಲ್ಲ. ಕೊಡ್ತಾರೆ ಅವರು. ಪಕ್ಕದ ಮನೆಯವರು ಕಾಂಗ್ರೆಸ್ ಲ್ಯಾಂಡ್ ಇಂದ ತಗೊಂಡಿದ್ದಾರೆ. ಇವರು ಅಲ್ಲಿ ಪಕ್ಕದಿಂದ ಕಾಂಗ್ರೆಸ್ ಲ್ಯಾಂಡ್ ಅವ್ರು ಅಲ್ಲಿಂದ ತಗೊಂಡಿದ್ದಾರೆ ಕನೆಕ್ಷನ್. ತಗೊಂಡಿದ್ದಾರೆ. 3 ಮನೆ ಕೂಡ ಮುಂದ್ಗಡೆಯಿಂದ ಪೈಪ್ ಹೋಗ್ತಾ ಇದ್ದು ಅವರು SR ಅವರು ರೋಡ್ ಕಟ್ಟುವಾಗ ನಮ್ಗೆ ಡೆಮಾಲಿಷ್ ಮಾಡಿ. ಆ ಸೈಟ್ ಅಲ್ಲೂ ಯುಜಿಡಿ ಕನೆಕ್ಷನ್ಸ್ ಕೊಡಲ್ಲ. ನೀವೇ ಒಂದು ಆಲ್ಟರ್ನೇಟ್ ಸೊಲ್ಯೂಷನ್. ಅವರು ಆಗಲ್ಲ, ಅವ್ರೇನು ಮಾಡಕ್ಕಾಗಲ್ಲ. ಅವರು PWD ರೋಡ್ ಅವರು
ಏನು ಮಾಡಕ್ಕಾಗಲ್ಲ. ನಾವು ರೋಡ್ ಮಾಡ್ತೀವಿ, ಅಟ್ವರ್ಕ್ ಮಾಡಿದ್ಮೇಲೆ ಒಂದಿನ ಬಿಡ್ತೀವಿ, ಬೇಕಾದ್ರೆ ಡೌನ್ ಹಾಕೊಂಡು ಹಾಕೋ. ಅದು ಬಿಟ್ಟು ನಿಮ್ಮ 5-60,000 ಯಾರು ಹಾಕೊಡಲ್ಲ. ನಾನೇ ನಿಮ್ಗೆ ಅಪ್ರೋಚ್ ಮಾಡಿದ್ದೆ, ಮಲ್ನಾಡಿಗೆ ಗೌರ್ಮೆಂಟ್ ಇಂದ ಫ್ರೀ ಕನೆಕ್ಷನ್ ನಮ್ಗೆ ಯಾವ್ದಾಗಲ್ಲ, ಅದು ಟರ್ಮ್ ಮುಗಿತು ಅವ್ರದ್ದು, 5 years ಟರ್ಮ್ ಮುಗಿತು. ಎಲ್ಲರೂ ಪರವಾಗಿ ನಡ್ಕೊಟ್ಟಿಲ್ಲಲ್ಲ, 5 feet ಡೌನ್ ಐತೆ ಮೇಡಮ್, ಅಲ್ಲಿಂದ ಪೈಪ್ ಕ್ಲಿಯರ್ ಆಗಿ ಬಂದು ನಾನೇ ಹೇಳ್ದೆ ಮೇಡಮ್. ಬಟ್ ಆದ್ರೆ ಇವ್ರು ಖರ್ಚಾಗುತ್ತೆ ಅಂದ್ಬಿಟ್ಟು ನಾನು ಮಾಡಲ್ಲ. ನೀವೇ ಖರ್ಚು ಮಾಡ್ಕೋಬೇಕು. ಎಲ್ಲ ಮನೆ ಹೀಗೆ ನನ್ ಮುಂದೆ ಮಾರ್ಕಿಂಗ್ ಮಾಡಿ ಇವೆಲ್ಲಾನು ಕೂಡ ನೋಟಿಸ್ ಕೊಡಿ ಮಾಡಿ. ಫ್ರೀ ಅಂದ್ರೆ ತಗೊಂಡ್ ಬಿಡ್ಬೇಕಪ್ಪ. ಅದಕ್ಕೆ ನಿಮ್ಮ ಮನೆ ಬಂದು ತಗೊಂಡೋಗಲ್ಲ ಯಾರು, ನಿಮ್ಮ ಮನೆಗೆ ತಗೊಂಡು ಮನೆಗೆ ಬಿಡಲ್ಲ ಏನಾರು. ಈ ಮನೆಗೆ ಪೈಪ್ ತಂದೆ ಹಾಕಿ ಬಿಡಲ್ಲ. ಹೋಟೆಲ್ ಹೋಗ್ತಾ ಇರ್ತಾರೆ ಲೈನು, ಅದು ಧ್ಯಾನ್ ಮಾಡ್ಬೋದು ನೀವು. ಅದು ಕೂಡ ಲೈನ್ ಇಲ್ಲ, ಇಲ್ಲಿ ಎಲ್ಲಿ ಮಾಡ್ತಾರೆ ನಿಮ್ಗೆ? ಅವ್ರಿಗೆ ಏನು ಮಾತಾಡ್ಬೇಡಿ, ಅವ್ರಿಗೆ ಕ್ಲಿಯರ್ ಇಲ್ಲಿ UGD ಲೈನ್ ಇಲ್ಲ. ಮೇನ್ ರೋಡ್ ಅಲ್ಲಿ ಇದು ಸ್ಟೇಟ್ ಹೈವೇ UGD ಕನೆಕ್ಷನ್ ಕೊಡಲ್ಲ. ರೆಸಿಡೆಂಟ್ಸ್ಗೆ ಮುಂದೆ ಅವಕಾಶ ಇದೆ. ನೀವು ಹಿಂದೆ ಎನ್ಕ್ರೋಚ್ ಆಗಿದ್ರೆ ಇಟ್ ಇಸ್ ಹೆಲ್ಪ್ಲೆಸ್, ನಿಮ್ ಮಿಸ್ಟೇಕ್ ಇಂದಾನೇ ಆಗಿದೆ. ಹಿಂದೆ ನೀವು ಎನ್ಕ್ರೋಚ್ ಆಗಿದ್ರೆ ಹಿಂದೆ ಪ್ರಾವಿಷನ್ ಮಾಡ್ಕೋಬೇಕು. ಯಾರು ಸ್ಟೇಟ್ ಹೈವೇ UGD ಕನೆಕ್ಷನ್ ಇಲ್ಲಿ ಹಾಕೊಳಕ್ ಆಗಲ್ಲ. 43 years ಬ್ಯಾಕ್ UGD ಸ್ಕೀಮ್ ಇದ್ದಿಲ್ಲ, ಆವಾಗ ಮನೆ ಕಟ್ಟಿರೋದು. ಇವಾಗ ನಾನು ಹೊಸ ಯಾವ್ದು ಕಟ್ಟಿಲ್ಲ. ಸರ್ ಒಂದ್ ನಿಮಿಷ, ಎಲ್ಲ ಬಿಲ್ಡಿಂಗು ಬೈಲಾಸ್ ಸೆಟ್ ಆಗಿಬಿಡ್ಬೇಕಲ್ಲ. ಇವಾಗ ಏನಿದಾರಲ್ಲ ಇಲ್ಲಿಂದ ಹಾಕೊಂಡು ಅಲ್ಲಿ ಹೋಗಿ ಎಲ್ಲ ಒಟ್ಟಿಗೆ ಕೆಲಸ ಮಾಡದೆ ಹೋದ್ರೆ ದಿನ ಒಬ್ಬೊಬ್ರು ಕೆಲಸ రోడ్డు రోడ్డు రేపు డ్రైన్ వస్తే ఒక మీటర్ డ్రైన్ ఇది వస్తే ఒక మీటర్ ಇದು ರೋಡ್ ಇದು ಟ್ರೈನ್ ಬಂದು ಇನ್ನೊಂದು ಮೀಟರ್ ಆ ಕಡೆ ಹೋಗಿ ಪ್ರಾಬ್ಲಮ್ ಆಗ್ತಾ ಇತ್ತು, ಶಿಫ್ಟಿಂಗ್ ಆಗ್ತಾ ಇತ್ತು. ಟ್ರೈನ್ ಬಂದರೆ ಇನ್ನೊಂದು ಮೀಟರ್ ಆ ಕಡೆ ಹೋಗುತ್ತೆ. ಈಗ ರೋಡ್ ಮಾಡಿ ಡ್ರೈನ್ ಆಮೇಲೆ ನೋಡ್ಕೊಳ್ಳೋಣ. ಪೇಂಟ್ ತರಿಸಿ ಹೇಳ್ತೀನಿ, ನೀವು ಕೋಆಪರೇಟ್ ಮಾಡಬೇಕು. ಇದು ರೋಡ್ ಬರುತ್ತೆ ಇಲ್ಲಿವರೆಗೂ ಕೂಡ. ನಿಮ್ದು ಏನಿದೆ ಪ್ರಿಕಾಷನರಿ ಮೆಜರ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ನೀವು ಒದ್ದಾಡೋದಿಲ್ಲ. ಅವರು 20 days ಒಳಗಡೆ ರೋಡ್ ಕಂಪ್ಲೀಟ್ ಮಾಡ್ತಾರೆ. 20 days ಒಳಗಡೆ ಅವರು ಅಲ್ಲಿ ಫಾರ್ಮೇಶನ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ನೋಡಿ ಇಂದಿರಾ ಕ್ಯಾಂಟೀನ್ ಮುಂದೆ ಫಾರ್ಮೇಶನ್ ಮಾಡ್ಕೊಂಡಿದ್ದಾರೆ. ಅಲ್ಲಿವರೆಗೂ ರೋಡ್ ಬಂದ್ರೆ ಮತ್ತೆ ಇಲ್ಲಿ ರೋಡ್ ಬಂದೇ ಬರುತ್ತಲ್ವಾ, ನೀವೆಲ್ಲ ಕೋಆಪರೇಟ್ ಮಾಡಬೇಕು. ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ. ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ. PWD ಅವರು, ಮೆಸ್ಕಾಂ ಅವರು, ಅದಾದ್ಮೇಲೆ ವಾಟರ್ ಸಪ್ಲೈ ಅವರು ಎಲ್ಲ ಒಟ್ಟಿಗೆ ಬಂದಿದ್ದಾರೆ. ಅವ್ರವ್ರ ಕೆಲಸ ಅವ್ರು ಮಾಡ್ಕೊತಾರೆ. ಇದೆಲ್ಲಾನು ನೀವು ನಿಮ್ಮ ಇದನ್ನ ನೀವು ಮಾಡ್ತೀವಿ. ಪ್ರಾಬ್ಲಮ್ ಆಗದೆ ಆ ಕಡೆಯಿಂದ ಎಂಟ್ರೆನ್ಸ್ ಮಾಡ್ಕೊಳ್ಳಿ, ಆ ಕಡೆ ಟೇಪಿಡಿ ಎಲ್ಲ ಸ್ವಲ್ಪ ಬದಲೇ ಮಾಡ್ಕೊಡಿ. ಫಾರ್ಮೇಶನ್ ಮಾಡ್ಕೊಂಡಿದ್ದಾರೆ. ಪ್ರಾಬ್ಲಮ್ ಗೇಟ್ ಒಳಗಡೆ ಹಾಕೋಬೇಕಾಗುತ್ತೆ. ನಡಿ ಮುಂದೆ
ಕೆಲಸ ಮಾಡಿ ಅವ್ರ ಕೆಲಸ ಮಾಡ್ಕೊಳ್ಳೋದಿದೆ, ಪೋಲ್ ಶಿಫ್ಟ್ ಆಗ್ಬೇಕು, ಇವೆಲ್ಲ ನೀವು ಹೇಳ್ಬೇಕಲ್ವಾ? ಸ್ಪಾಟ್ ಅಲ್ಲಿ ತಾನೇ ಮಾತಾಡ್ಬೇಕು, ಹೌದಾ ಇಲ್ಲ? ಮಾರ್ಕಿಂಗ್ ಇಲ್ಲದೆ ಅವರೇ ಮೆಜರ್ಮೆಂಟ್ ಮಾಡ್ಕೊಂಡಿಲ್ಲ. ಮಾರ್ಕಿಂಗ್ ಮಾಡಬೇಕು, ಅಫಿಷಿಯಲ್ ಆಗಿ ಮಾರ್ಕಿಂಗ್ ಮಾಡಬೇಕು. ಮಾರ್ಕಿಂಗ್ ಮಾಡಿ PWD ಮಾರ್ಕಿಂಗ್ ಮಾಡಿದ್ಮೇಲೆ ಅವರು ಆ ಜಾಗಕ್ಕೆ ಬರಬೇಕು, ಆಮೇಲೆ ಕೆಲಸ ಮಾಡ್ಬೇಕಾಗುತ್ತೆ. ಮಾರ್ಕಿಂಗ್ ಇನ್ನೂ ಮಾಡ್ಬೇಕು ಅಷ್ಟೇ. ನೋಡು, ನೀನು ಇಲ್ಲಿ ಲೋಕಲ್ ಅವರು, ನೀವ್ ಒಂದ್ಸತಿ 4 ಜನಕ್ಕೆ ಕಾಣಿಸಿದ್ರೆ PWD ಅವರು ಇಲ್ಲಿ ಬಂದಿದ್ದಾರೆ, ಮಾರ್ಕಿಂಗ್ ಮಾಡ್ತಾ ಇರ್ತಾರೆ. ಏನಾದ್ರೂ ಡೌಟ್ಸ್ ಬಂದ್ರೆ ಅವ್ರು ಕ್ಲಾರಿಫಿಕೇಶನ್ ಯಾರೋ ಬರ್ತಾರೆ ನಿಮ್ಮ ಆಫೀಸ್ಗೆ, ನಗರಸಭೆಗೆ ಬಂದೇ ಬರ್ತಾರೆ. ನೀವ್ ಹೇಳ್ದೆ ಹೋದ್ರೆ ಅನ್ಲೆಸ್ ಅವ್ರದ್ದು ತಪ್ಪಾಗಿದೆ, 20 ವರ್ಷ ಹಿಂದೆ ಅವ್ರು ಏನ್ ಅನ್ಕೊಂಡ್ ಮಾಡಿರ್ತಾರೋ, ಜಾಗ ಬಿಡ್ಬೇಕಾಗಿರುತ್ತೆ 3 ಅಡಿ, ಬಿಡದೆ ಮಾಡ್ಕೊಂಡಿರ್ತಾರೆ. ಇಲ್ಲಿ ಬಿಡು ಕಾಂಪೌಂಡೇ ಅಲ್ವಾ, ಇಲ್ಲಿ ಬಿಡು ಗೇಟೇ ಅಲ್ವಾ ಅಂತ ಮಾಡಿರ್ತಾರೆ. ಇವಾಗ ಅವ್ರನ್ನ ಕನ್ವಿನ್ಸ್ ಮಾಡ್ಕೋಬೇಕಲ್ಲ ನಾವು ಏಕಾಏಕಿ. ಅವರು ಏನ್ ತಪ್ಪು ಮಾಡಿದ್ದಾರೆ, ಮುಂದೇನು ಹಿಂದೇನು ಡ್ರೈನ್ಗೂ ಪ್ರಾವಿಷನ್ ಮಾಡ್ಕೊಳ್ದೆ, UGDಗೂ ಪ್ರಾವಿಷನ್ ಮಾಡ್ಕೊಳ್ದೆ, ಏನೋ ಒಂದು ಆಗಿರುತ್ತೆ. ಅವರು ಇವತ್ತಿರೋರಲ್ಲ, ಹಿಂದೆ ಯಾವಾಗೋ ತಪ್ಪಾಗಿದೆ, ಅದನ್ನ ರೀಕರೆಕ್ಟ್ ಮಾಡ್ಕೋಬೇಕಾಗತ್ತೆ. ಮಾಡ್ತೀವಿ ಮಾರ್ಕಿಂಗ್ ಇಲ್ಲಿವರೆಗೂ ಮಾಡಿ, ಈಗ ಅವ್ರು ನಾಳೆ ಅಲ್ಲಿಂದ ಕಂಟಿನ್ಯೂಷನ್ ಮಾಡ್ತಾರಪ್ಪ. ನಾವು ಮಾರ್ಕಿಂಗ್ ಮಾಡಿದ್ರೆ ಈಸಿಯಾಗಿ ಕೆಲಸ ಮಾಡ್ಕೋತಾರೆ. ಮೆಸ್ಕಾಂ ಅವ್ರನ್ನೂ ಕಲಿಸ್ಬೇಕು ನೀವು ಎಲ್ಲ ಒಟ್ಟಿಗೆ. ಇಲ್ಲೇ ರೋಡಲ್ಲೇ ಮಾತಾಡೋದು, ಮೀಟಿಂಗ್ ಒಳಗಡೆ ಮಾಡಲ್ಲ. ಯಾಕಂದ್ರೆ ಇವ್ರಿಗೆ ಅರ್ಥ ಆದ್ರೆ ನಾಳೆ ಬಂದು ಇವ್ರು ಕೆಲಸ ತಗೋತಾರೆ, ವಾಟರ್ ಸಪ್ಲೈ ಅವರು ಕೆಲಸ ತಗೋತಾರೆ. ಇವ್ರು ನೋಡಿ, ಇವರೇ ಡಿಸ್ಟ್ರಿಕ್ಟ್ ಸರ್ಜನ್ ಸುರೇಶ್ ಅಂತ, ನೀರಿದೆಯಾ ನಿಮ್ದು ಮೇನ್ ವಾಟರ್ ಸರ್ವಿಸ್ ಇದೆಯಾ ಅಂತ ಕೇಳಿ, PWD ಅವ್ರನ್ನ ಕೇಳಿ. ಇಸ್ ಯುವರ್ ಡ್ಯೂಟಿ. ನೀವು ಅವ್ರು ಹುಡ್ಕೊಂಡು ಹೋಗಿ ಮಾತಾಡಿ, ಬೋರ್ವೆಲ್ ಇದೆಯಾ ಅಥವಾ ನಮ್ಮಿಂದ ಸರ್ವಿಸಸ್ ಎಷ್ಟು ಅವರ್ ಬರುತ್ತೆ, ಎವ್ರಿ ಡೇ ಎಷ್ಟು ಪೇಷಂಟ್ಸ್ ಅಡ್ಮಿಟ್ ಆಗ್ತಾರೆ ಎಲ್ಲ ನೀವು ತಿಳ್ಕೋಬೇಕು. ಏನಾದ್ರು ಇದ್ರೆ ಆಮೇಲೆ ಡಿಸ್ಕಸ್ ಮಾಡಬೇಕು. ಬರೀ ಬೋರಿಂದ ಸರ್ವೈವ್ ಆಗೋದಲ್ಲ. ರೆಗ್ಯುಲರ್ ಆಗಿ ನಾವು ಡೈಲಿ 4 ಅವರ್ಸ್ 3 ಅವರ್ಸ್ ವಾಟರ್ ಸರ್ವಿಸಸ್ ಕೊಡ್ತೀವಿ ಅಂತಾನೆ ಇವೆಲ್ಲ ಪೈಪ್ ಲೈನ್ ಮಾಡ್ತಾರೆ, ಹೌದಲ್ವಾ? ಅರ್ಬನ್ ವಾಟರ್ ಸರ್ವಿಸಸ್ ಏನಂದ್ರೆ ಆಲ್ಟರ್ನೇಟ್ ಡೇಸ್ ನೀರು ಕೊಡ್ಲೇಬೇಕು ಅನ್ನೋ ಒಂದು ಕನ್ಸರ್ನ್ ಇಂದ ಅಲ್ವಾ ಮಾಡ್ತಾ ಇರೋದು. ಡೈಲಿ ಕೊಡ್ಬೇಕಾಗತ್ತೆ ನೀವು, ಏನ್ ಪ್ರಾವಿಷನ್ ಮಾಡ್ಬೇಕಾಗುತ್ತೆ. UGD ಸರ್ವಿಸಸ್ ನಾವು ಕೊಡಕ್ಕಾಗಲ್ಲ ಅಂತಂದ್ರೆ ಅವರಲ್ಲಿ ಯಾರಿಗೋ ಫೋನಲ್ಲಿ ಮಾತಾಡಿದೀನಿ ಅಂತ ಅವ್ರು ಪದೇ ಹೇಳ್ತಾ ಇದ್ದಾರೆ. ನೀವು ಅಷ್ಟೇ ಕೌನ್ಸಿಲರ್ ಆಗಿ ಹೇಳ್ತಾ ಇದೀನಿ, ಈ ತರ ಸ್ಟೇಟ್ ಹೈವೇ ಬಂದಾಗ, ಡಿಸ್ಟ್ರಿಕ್ಟ್ ರೋಡ್ ಬಂದಾಗ, ರೋಡ್ ಮಧ್ಯೆ ನೀವು ಇದು ಕೊಡಕ್ಕಾಗಲ್ಲ, UGD ಕೊಡಕ್ಕಾಗಲ್ಲ, ಎಲ್ಲೂ ಕೊಡಕ್ಕಾಗಲ್ಲ. ಯಾರೋ ಒಬ್ರು ಇವತ್ತು ಪಬ್ಲಿಕ್ ಜಾಗ ಕೊಡ್ತಾರೆ, ಇನ್ ಸ್ವಲ್ಪ ದಿನ ಆದ್ಮೇಲೆ ಅವ್ನು ಅದನ್ನ ಮುಚ್ಚಿಸ್ತಾನೆ, ಅವ್ನ ಸೈಟಲ್ಲೇ ಮುಚ್ಚಿಸ್ತಾನೆ. ಇವತ್ತೇ ಅವ್ರು ಪರ್ಮನೆಂಟ್ ಆಗಿ ಪ್ಲಾನ್ ಮಾಡ್ಬೇಕಾದ್ರೆ ಹಿಂದೆ ಮಾಡ್ಕೋತಾರೋ ಮುಂದೆ ಮಾಡ್ಕೋತಾರೋ ಈಗ ಅವ್ರು ಯೋಚನೆ ಮಾಡ್ಬೇಕು. ಯಾರು ಈ ಲೈನಲ್ಲಿ ಮನೆಗಳಿದ್ದಾರೆ ಅವ್ರು ಯೋಚನೆ ಮಾಡಿ. ಇವತ್ತು ನೀವು ಕನ್ವಿನ್ಸ್ ಮಾಡ್ಬೋದು, ಅದಾದ್ಮೇಲೆ ಅವ್ನು ಮುಚ್ಚಾಕ್ಬೋದು. ನನ್ನ ಮನೆ ಹತ್ರ ಯಾಕೆ ಹೋಗ್ಬೇಕು, ಎಲ್ಲರದ್ದು ಪೈಪ್ ಯಾಕೆ ನಮ್ಮ ಮನೆ ಹತ್ರ ಹೋಗ್ಬೇಕು ಅಂತ ಮುಚ್ತಾರೆ. ಏನ್ ಪ್ರಾವಿಷನ್ಸ್ ಇದೆ ಅದು ಪ್ರೊವೈಡ್ ಮಾಡಿ, ಏನ್ ಸರ್ವಿಸಸ್ ಕೊಡ್ಬೋದು ಮಾಡಿ. ಸ್ಟೇಟ್ ಹೈವೇ ಟೌನ್ ಲಿಮಿಟ್ಸ್ ಅಲ್ಲಿ ಹೋಗ್ತಾ ಇದ್ರೆ ಅದು ಯುಟಿಲಿಟೀಸ್ ಅಂತಾನೆ ಒಂದು ಸ್ಪೇಸ್ ಬಿಡೋದು ಮಾಡ್ಕೋಬೇಕು. ಯಾಕಂದ್ರೆ ರೆಸಿಡೆನ್ಸ್ ಎಲ್ಲ ಇರುತ್ತೆ ಮೇಡಮ್, ಅವರಿಗೆ ನಾವು ಫ್ಯೂಚರ್ ಆಗಿ ಇಲ್ಲ, ನಾವು ಅದನ್ನ ಒಂದು ಡ್ರೈನ್ ಮಾಡ್ಕೊಂಡೇ ಮಾಡ್ಕೊಂತೀವಿ, ರೈನ್ ವಾಟರ್ಗೆ ಡ್ರೈನ್ ಮಾಡ್ಕೋತೀವಿ ನಾವು. ಡ್ರೈನ್ ಮೇಡಮ್, ಕೇಬಲ್ ಯುಟಿಲಿಟಿ ಡೆಪ್ತ್ ಐತೆ, ಒಂದು ಡ್ರೈನ್ ತರ ಮಾಡ್ತಾರೆ, ಅದರಲ್ಲಿ ಕೇಬಲ್ಸ್ ಎಲ್ಲ ಇರೋದು ಸಮಯ ಪ್ರಾವಿಷನ್ ಮಾಡ್ಕೊಳ್ಳೋದಕ್ಕೋಸ್ಕರ. ಆಮೇಲೆ ಅಲ್ಲಿ ಒಂದು ಡ್ರೈನ್ ಮಾಡಿದೀವಿ, ಮೇನ್ ಡ್ರೈನ್. ಅದು ಇದು ಚಿಕ್ಕದು ಒಂದು ಮಾಡ್ಕೊಂತೀವಿ, ಇದು ಪ್ರಾವಿಷನ್ಗೋಸ್ಕರ ಅದನ್ನ ಡಿಸ್ಕಸ್ ಮಾಡ್ಕೊಂಡು. ಅದು ಮತ್ತೆ ಇವ್ರು UGD ಕನೆಕ್ಷನ್ ಕೊಡೋದಕ್ಕಲ್ಲ, ಅದು ಅವರು ನಾವು ಡ್ರೈನ್ ಮಾಡ್ಕೋತೀವಿ ಅಂದ್ರೆ ಅದಕ್ಕೆ ಕೊಡೋಣ ಬಿಡಿ ಅಂತ ಅವ್ರು ಸುಮ್ಮನೆ ಇರ್ತಾರೆ. ನಾವು ಡ್ರೈನ್ ಮಾಡ್ಕೊಳ್ಳೋದು, ಕೇಬಲ್ಸ್ ಪೈಪ್ ಲೈನ್ ಇನ್ನೇನಿದೆ ಅದಕ್ಕೆ ಮಾಡೋದಕ್ಕೆ ಇವ್ರ ಜೊತೆ ಕುತ್ಕೊಂಡು ಅವ್ರು ಮಾತಾಡ್ತಾರೆ. ಅದೇನಾದ್ರೂ ಅವ್ರು ಏನ್ ಅನ್ಕೊಂತಾರೆ, ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಎಲ್ಲೋ ಒಂದು ಡ್ರೈನ್ ಇದೆ ಬಿಡಿ ಅದಕ್ಕೆ ಸರ್ವಿಸಸ್ ತಗೊಳ್ಳೋಣ ಅಂತ ಅವ್ರು ಹಾಗೆ ಇರ್ತಾರೆ. ಅವ್ರನ್ನ ನೀವು ಎಜುಕೇಟ್ ಕೂಡ ಮಾಡಕ್ಕಾಗಲ್ಲ. ಈಗ ನಮಗ್ ಗೊತ್ತಾಯ್ತು, ರೋಡ್ ನಾವು ಯಾವ್ದು ಒಂದು ಬಿಲ್ಡಿಂಗ್ ಮುಟ್ಟದೆ ಎಷ್ಟು ರೋಡ್ ಮಾಡ್ಕೋಬಹುದು ಅಂತ ಗೊತ್ತಾಗಿದೆ. ಮತ್ತೆ ಇನ್ನೇನೇನ್ ಪ್ರಾವಿಷನ್ ಮಾಡ್ಕೋಬೇಕು, ಹೆಂಗೂ ಇದು ಸ್ಟೇಟ್ ಹೈವೇ ಅಂದ್ರೆ ಪ್ರಾವಿಷನ್ಸ್ ಇರುತ್ತಲ್ಲ ಏನೇನ್ ಮಾಡ್ಕೋಬೇಕು ಅಂತ, ಅದಕ್ಕೆ ಪ್ಲಾನ್ ಮಾಡ್ತೀವಿ ನಾವು. ಪ್ಲಾನ್ ಮಾಡ್ಕೋತೀವಿ ಅದು ಎಲ್ಲಿವರೆಗೂ ರೋಡ್ ಬರಬೇಕು, ಎಲ್ಲಿವರೆಗೂ ನಮಗೆ ಸ್ವಲ್ಪ ಸ್ಪೇಸ್ ಬೇಕು ಅಂತ ಅಂದ್ಬಿಟ್ಟು ನಾವು ಮಾಡ್ಕೊತೀವಿ. ಯಾಕಂದ್ರೆ ಆಲ್ರೆಡಿ ಕನ್ಸ್ಟ್ರಕ್ಷನ್ಸ್ ಬಿಲ್ಡಿಂಗ್ಸ್ ಎಲ್ಲ ಬಂದ್ಬಿಟ್ಟಿರೋದ್ರಿಂದ ಅದರದೇ ಅದಕ್ಕೆ ಪ್ಲಾನ್ ಮಾಡ್ಕೊತೀವಿ. ಮೆಸ್ಕಾಂ ಅವ್ರನ್ನ ಕರೀಲಿಲ್ಲ ನೋಡಿ, ಜೊತೆಯಲ್ಲೇ ಕೆಲಸ ಆಗ್ತಾ ಇದೆ, ಅವ್ರನ್ನೂ ಜೊತೆಯಲ್ಲಿ ಕರ್ಕೊಬೇಕಾಗಿತ್ತು. ಏನದ ಈಗ ಗೊತ್ತಾಯ್ತಲ್ಲ, ನೀವು ನಿಮ್ಮ ಹಂತದಲ್ಲಿ ಕ್ಲಾರಿಫಿಕೇಶನ್ ಮಾಡಿಕೊಂಡು ಈಗ ಬಂದು ನಿಂತ್ಕೊಂಡು ಕೆಲಸ ತಗೊಂಡು ನಿಂತ್ಕೊಂಡು 6 days ಮೇಲೆ ಕೆಲಸ, 7 days ಮೇಲೆ 1 ದಿನ ಎಕ್ಸ್ಟ್ರಾ ಟೈಮ್ ಕೊಡಲ್ಲ. ನಿಮ್ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಕೆಲಸ ಮಾಡಿ ನಮ್ಗೆ ಇನ್ಫಾರ್ಮ್ ಮಾಡಬೇಕು. ನಗರಸಭೆಗೆ, PWDಗೆ, ನನ್ನ ಆಫೀಸ್ಗೆ 3 ಜಾಗದಲ್ಲಿ ಇನ್ಫಾರ್ಮ್ ಮಾಡ್ಬೇಕಾಗುತ್ತೆ. ಈ ಕಡೆ ನೀವು ಬರೋವಾಗ ಬೆಸ್ಕಾಂ ಅವ್ರನ್ನ ಕರೆಸ್ಬೇಕಾಗುತ್ತೆ. ನೀವು ಮುಂಚೆ ತಿಳಿಸಿದ್ರೆ ಬೆಸ್ಕಾಮು
ಮತ್ತೆ ನಮ್ಮ PWD ಅವರು ನಗರಸಭೆ ಅವರು ಮೂರೂ ಇರ್ತಾರೆ. ನಿಮ್ಗೆ ಏನೇನ್ ಡೌಟ್ಸ್ ಇದೆ ಕ್ಲಾರಿಫೈ ಮಾಡಿದಾಗ ನೀವು ನಿಮ್ಮ ಇಂಜಿನಿಯರ್ಸ್ಗೆ ಇಷ್ಟು ದಿನದಲ್ಲಿ ಕೆಲಸ ಮಾಡಿ ಅಂತ ನೀವು ಡೈರೆಕ್ಷನ್ಸ್ ಕೊಟ್ಬಿಟ್ಟು ಹೋಗ್ಬೋದು. ನೀವು ನಿಂತ್ಕೊಂಡ್ರೆ ಕೆಲಸ ಆಗಲ್ಲ, ಇವರೆಲ್ಲ ಬಂದ್ ಕೆಲಸ ಮಾಡಿದ್ರೇನೆ ನಿಮ್ ಕೆಲಸ ಆಗೋದು. ಅದನ್ನೇ ಹೇಳ್ತಾ ಇದ್ದೀನಿ ನಾನು ಇನ್ನೊಂದ್ಸತಿ. ನಾನೀಗ ಯಾವ ಬರ್ಬೇಕಂದ್ರೆ ಬರ್ತೀನಿ, ಇವತ್ತು ವೇಟ್ ಮಾಡಿದ್ರೆ ವೇಟ್ ಮಾಡ್ತೀನಿ. ಆಯ್ತು, ಮಧ್ಯಾಹ್ನ ತರಿಸಿ. ಮಧ್ಯಾಹ್ನ ನೀವು ಅವ್ರ ಜೊತೆ ಇಲ್ಲೆಲ್ಲ ಓಡಾಡಿ, ನಾನು ರೂರಲ್ ಪಾರ್ಟಲ್ಲಿ 2 ಪ್ರೋಗ್ರಾಮ್ ಇದೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ, ಇಲ್ಲಿ ತಾಲೂಕ್ ಆಫೀಸ್ ಹತ್ರ ಬರೋ ಅಷ್ಟರಲ್ಲಿ ನೀವು ಇಲ್ಲಿ ಇರಿ ಆಯ್ತಾ. ಅವ್ರನ್ನ ಕರ್ಕೊಂಡು ಬನ್ನಿ, ತೋರಿಸಿರಿ ಅವ್ರಿಗೆ. ನಾವೀಗ ವಿಸಿಟ್ ಮಾಡಿರೋದೆಲ್ಲ ತೋರಿಸಿ.